ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಾನು ಎಚ್.ಎಂ. ಭಾರೆಡ್ಡಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡ್ತಾ ಇರ್ತೇನೆ. ನನ್ನ ಈ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನಲ್ಲಿ ಇವತ್ತು ನಾನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾಯಿದ್ದೀನಿ. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಯಾವುದ್ರ ಸಲುವಾಗಿ ಟೀಚ್ ಮಾಡ್ತೇನೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಸಲುವಾಗಿ. ಈಗ ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಇದೆ, ಆನಂತರ ನವೋದಯ ಇದೆ, ಸೈನಿಕ ಇದೆ, ಹಾಗೆ RMSA ಇದೆ. ಇವೆಲ್ಲ ಎಕ್ಸಾಮ್ ಸಲುವಾಗಿ ನಾನು ಮ್ಯಾಥಮೆಟಿಕ್ಸನ್ನು ಇವತ್ತು ನಾನು ಟೀಚ್ ಮಾಡ್ತಾ ಇದ್ದೀನಿ. ಈ ಮ್ಯಾಥಮೆಟಿಕ್ಸ್ ಬರೀ ಇಷ್ಟಕ್ಕೆ ಸೀಮಿತ ಅಲ್ಲ, ಮತ್ತು PUC ಮತ್ತು ಡಿಗ್ರಿ ಆದಂಥ ಸ್ಟೂಡೆಂಟ್ಸ್ ಇದಾರಲ್ಲ ಅವರಿಗೆ SDA, FDE, VAO, ಆಮೇಲೆ PDO ಇವೆಲ್ಲ ಎಕ್ಸಾಮ್ಗಳಿಗೆ ಯೂಸ್ ಆಗುವಂಥ ನಾನು ಕಾಂಪಿಟೇಟಿವ್ ಮ್ಯಾಥಮೆಟಿಕ್ಸನ್ನು ತಗೊಳ್ತೇನೆ. ಈಗ ನಮಗೊಂದು ಪ್ರಶ್ನೆ ಅಂದರೆ ಏನು, ಮ್ಯಾಥಮೆಟಿಕ್ಸ್ ಅಂದರೆ ಇದು ಒಂದು ಕಬ್ಬಿಣದ ಕಡಲೆ, ಇದು ಖಂಡಿತ ಅಲ್ಲ. ಬಹಳ ಎಷ್ಟು ಸುಲಭ ಇದೆ ಅಂತಂದರೆ ವೆರಿ ಈಸಿ ಮೆಥಡ್ ಇದೆ. ಕೆಲವೊಂದು ಟ್ರಿಕ್ಸ್ ಇರುತ್ತೆ, ಪ್ರತಿಯೊಂದು ನಾವು ಕಲಿಬೇಕಂದ್ರೆ ಕೆಲವೊಂದು ಟ್ರಿಕ್ಸ್ ಇರುತ್ತೆ. ಆ ಟ್ರಿಕ್ಸ್ಗಳ ಮೂಲಕ ನಾವು ಕಲಿತಾಗ ಆ ಕಬ್ಬಿಣದ ಕಡಲೆ ಅಂದಂಥ ಮ್ಯಾಥಮೆಟಿಕ್ಸ್ ಕೂಡ ಯಾವ ರೀತಿ ಆಗುತ್ತಂದರೆ ಬಾಳೆಹಣ್ಣು ಸುಲಿದಂಥ ಸಿಪ್ಪೆ ಸುಲಿದಂಗೆ ಆಗುತ್ತೆ. ಬಹಳ ಈಜಿ ಇದೆ, ತಿಳ್ಕೊಂಡ್ರೆ ಬಹಳ ಈಜಿ ಇದೆ, ತಿಳ್ಕೊಳ್ಳೋಕೆ ಅಷ್ಟೇ ಹಾರ್ಡ್ ಇದೆ. ನಾನೇ ನನ್ನದೇ ಆದಂಥ ಒಂದು ಸಿಂಪಲ್ ಮೆಥಡ್, ವೆರಿ ಸಿಂಪಲ್ ಟ್ರಿಕ್ಸ್ನಿಂದ ಇವತ್ತು ನಾನು ಮ್ಯಾಥಮೆಟಿಕ್ಸನ್ನು ಟೀಚ್ ಮಾಡ್ತಾ ಇದ್ದೀನಿ. ಬನ್ನಿ, ಇದ್ರ ಬಗ್ಗೆ ಆಲ್ರೆಡಿ ನಾನು ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋನು ಕೂಡ ನೀವು ನೋಡಿಕೊಡ್ರಿ. ಆ ವಿಡಿಯೋ ನೋಡಿದ ನಂತರ ಇದು 2ನೇ ವಿಡಿಯೋ ಇದೆ, 2ನೇ ವಿಡಿಯೋಕ್ಕೆ ನೀವು ಬನ್ನಿ. ಈಗ ನಾವು ಈ ಒಂದು ಸಮಸ್ಯೆಗಳು, ಪ್ರಾಬ್ಲಮ್ಗಳ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡೋಣ. ಓಕೆ, ಇವತ್ತಿನ ಪ್ರಾಬ್ಲಮ್ ಅಂತಂದ್ರೆ ಇಲ್ಲಿ ಈ ರೀತಿ ಎಕ್ಸಾಮ್ದಲ್ಲಿ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ, 3⁴ ಇದರ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಈ ತರ ಪ್ರಾಬ್ಲಮ್ ಅನ್ನ ಎಕ್ಸಾಮ್ನಲ್ಲಿ ಕೇಳ್ತಾರೆ. 3⁴ ಇದರ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಅವಾಗ ನಾವು ಏನ್ ಮಾಡ್ಬೇಕು, ಇಲ್ಲಿ ಫಸ್ಟ್ ಅವರು 4 ಆನ್ಸರ್ ಕೊಟ್ಟಿರ್ತಾರೆ, ABCD ಅಂತ 4 ಅಂಕೆಗಳು ಕೊಟ್ಟಿರ್ತಾರೆ. ನಾವು ಯಾವಾಗಂತ ನಮ್ಗೆ ಏನಾದ್ರೂ ಕನ್ಫ್ಯೂಸ್ ಆಗಿದ್ರೆ ನಾವ್ ಏನ್ ಮಾಡ್ಬೇಕು, ಫಾಸ್ಟ್ ಆಗಿ ಈ ತರದ್ದು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಯಾವ್ದು ಅಂತಂದ್ರೆ 3⁴ ಅಂತಿದೆ. ಇದನ್ನ ಈ ರೀತಿ ಬರ್ಕೊಂಡು 3ಅನ್ನ 4 ಸಲ ಬರಿಬೇಕು. 3 × 3 × 3 3 × 3 × 3 × 3 ಈ ತರ ಬರಿಬೇಕು. ಇದನ್ನ ನಾವು ಗುಣಕಾರ ಮಾಡಿ ಇಲ್ಲಿಡ್ಬೇಕು. 3 × 3 9, 9 × 3 27, 27 × 3 81 ಈ ತರ ಆಗಿಸಿ ನಾವು ಇಲ್ಲಿ ಆನ್ಸರ್ ಅನ್ನ ಬರಿಬೇಕಾಗತ್ತೆ. ಅಕಸ್ಮಾತ್ ನಮ್ಗೆ ಇಲ್ಲಿ ಗೊತ್ತಾಗಿಲ್ಲ ಅಂತ ತಿಳ್ಕೊಡ್ರಿ. ಇಲ್ಲಿ 3 × 3 9, 9 × 3 27, 27 3 ಗೊತ್ತಿಲ್ಲ ಅಂತ ತಿಳ್ಕೊಡ್ರಿ. ಅವಾಗ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಅಂತಂದ್ರೆ 27ಕ್ಕ ಗುಣಿಲೆ 3ರಿಂದ ಮಾಡಿಸ್ಬಿಟ್ರೆ ಸಾಕು, ಬಂದ್ಬಿಡುತ್ತೆ. 3 × 21, 21ಕ್ಕೆ 1 ಕೈಲ 2, 3 × 6, 6 × 7 81 ಈ ತರ ಆನ್ಸರ್ ಬರ್ತದೆ. ಈ ತರ ಆನ್ಸರ್ ಬರಬೇಕು. ನಿಮಗೊಂದು ಡೈರೆಕ್ಟ್ ಆಗಿ ಗೊತ್ತಿದ್ರೆ ಈ ತರ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆಗಿದ್ರೆ ಈ ತರ ಮಾಡ್ಕೊಂಡಿಸಿ ಉತ್ತರ ಇಡ್ಬೋದು. ಈಗ 2ನೇ ಪ್ರಾಬ್ಲಮ್ ತಗೊಳ್ರಿ ನಾವು ಇಲ್ಲಿ ಅಭ್ಯಸಿ. ಈಗ 2ನೇ ಪ್ರಾಬ್ಲಮ್ನಲ್ಲಿ 5⁻3 ಇದು ಇಂಗ್ಲಿಷ್ ನಲ್ಲಿ ಓದಬೇಕಾದ್ರೆ ಇದು 5⁻³ ಅಂತ ಓದ್ತೀವಿ. ಇಂಗ್ಲಿಷ್ ನಲ್ಲಿ 5⁻³ ಅಂತ ಓದ್ತೀವಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ ಈ ತರ ಓದ್ಬೇಕು. we have to write the 5 3 times. ಎಷ್ಟು 3 times? 5 × 5 × 5, 5 × 5 × 5, 5 × 5 × 5 isn't it? ಇಲ್ಲಿ ಎಷ್ಟು ತರ 3 ಇದೆ, 3 ಸಲ ಇಲ್ಲಿ ಆನ್ಸರ್ ಬರೀಬೇಕು. 5 × 5 = 25, 25 × 5 = 125 ಈಜಿಗಿದೆ, ನಾವು ಮಾಡಬಹುದು. 5 × 5 = 25, 25 × 5 = 125 ಇಂಗ್ಲಿಷ್ ಮೀಡಿಯಂ ಆಗಿದ್ರೆ ಈ ತರ ನಾವು ಬರೀಬಹುದು. ಈಗ ಮತ್ತೊಂದು ತಗೊಳ್ರಿ. ಇಲ್ಲಿ 3ನೇ ಪ್ರಾಬ್ಲಮ್ 10⁻³ ಇಂಗ್ಲಿಷ್ ಮೀಡಿಯಂದಲ್ಲಿ ಆಗಿದ್ರೆ 10⁻³ ಅಂತ ಕರಿತೀವಿ. we have to write how many times in 10? 10 × 10 × 10. Because why we have to write 3 times? Because here index is the 3. So we have to write 3 times of tens. How? 10 10 ಅಂದರೆ 10 100, 10 100, 100 1000. ಸಪೋಸ್ ನೀವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ 10 × 100, 100 × 1000
ಅಂತ ಗೆಸಿ ನಾವು ಈ ತರ ಗೆಸಿ ಉತ್ತರ ನಾವು ಇಲ್ಲಿ ಕಂಡುಹಿಡಬಹುದು. ಈಗ ನಿಮಗೆ ಇನ್ನೊಂದು ಒಂದು ಪ್ರಾಬ್ಲಮ್ ಕೊಡ್ತೀನಿ. ಏನಂತಂದ್ರೆ ಇದು ಹೋಮ್ವರ್ಕ್ ನೀವು ಮಾಡಬೇಕು. ಎಷ್ಟಂತಂದ್ರೆ 2 to the power of 5, 2 to the power of 5 ಇದು ಈ ತರ ಗೆಸಿ ನಾವೊಂದು ಹೋಮ್ವರ್ಕ್ ಈಸಿ ಅಂತ ಗೆಸಿ ಕೊಡ್ತೀನಿ. ನೀವು ಏನ್ ಮಾಡ್ರಿ, ಇದೇ ರೀತಿ ಆಗಿಸಿ ಉತ್ತರ ಬರೀರಿ. ಉತ್ತರ ಬರೆದ ಗೆಸಿ 2 to the power ಎಷ್ಟಾಗುತ್ತೆ ಅಂತ ಗೆಸಿ ಏನ್ ಬರಬೇಕು, 2 ಅನ್ನ 5 ಟೈಮ್ ಬರಬೇಕು. 2 2 2 2 ಅಂತ 5 ಟೈಮ್ ಬರಬೇಕು. ಆಮೇಲೆ ಗುಣಾಕಾರ ಮಾಡಬೇಕು. ಗುಣಾಕಾರ ಬಂದದ್ದನ್ನು ಇಲ್ಲಿ ಉತ್ತರ ಇಡಬೇಕು ಅಂತ ಗೆಸಿ 2 to the power ಅಂತ ಗೆಸಿ ಈ ತರ ಬರೆದ್ಬಿಟ್ರೆ ನಿಮ್ಗೆ ಒಂದು ಆನ್ಸರ್ ಬರುತ್ತೆ. ಆ ಆನ್ಸರ್ ಬಂದ ಮೇಲೆ ನೀವೇನ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಕಾಮೆಂಟ್ ಮಾಡಿಸಿ ನನಗೇನು ಮಾಡ್ರಿ, ಒಂದು ಆ ಉತ್ತರ ಎಷ್ಟು ಬಂದಿದೆ ಅಂತ ಗೆಸಿ ಬರೀರಿ. ಅಂದ್ರೆ ನಿಮ್ಗೆ ಎಷ್ಟು ಗೊತ್ತಾಗಿದೆ ಅಂತ ನನಗೆ ಗೊತ್ತಾಗುತ್ತೆ ನನಗೆ ಅಂತ ಗೆಸಿ ಈ ತರದ ಆಗತ್ತೆ. ಈ 5ನೇದ್ದು ಏನಿದೆ ಅಂತಂದ್ರೆ ಇನ್ನೊಂದು ಪ್ರಾಬ್ಲಮ್ ನಿಮ್ಗೆ ಕೊಡ್ತೀನಿ ಅಂತ ಗೆಸಿ. ಯಾವುದು, 8 to the power of 3. 8 to the power of 3 ಅಂತಂದ್ರೆ ಎಷ್ಟು, 8 ಅನ್ನ 3 ಸಲ ಬರಿಬೇಕು. 8 ಗುಣಿಲೆ 8 ಗುಣಿಲೆ 8 ಈ ತರ ಬರಿಬೇಕು. 8 8 64, 64 ಅಂತ ಎಸಿ 8 ಅಂದ್ರೆ 512. ನಾ ಹೇಳಿದ್ದೀನಿ ಇಲ್ಲಿ ತರ ನಿಮ್ಗೆ ಈಜಿ ಗೊತ್ತಾಗುತ್ತೆ. 8 8 64, 64 8 ಮಗ್ಗೆ ಬರಲ್ಲ ನಿಮ್ಗೆ. ಅವಾಗ ಏನ್ ಮಾಡ್ಬೇಕು, 64 ಈ ತರ ಇಲ್ಲಿ ಹೇಳಿದ್ನಲ್ಲ, ಈ ತರ 64ಕ್ಕೆ 8ರಿಂದ ಗುಣಾಕಾರ ಮಾಡಿದ್ರೆ ನಮ್ಗೆ ಈ ತರ ಆದಂತ ಉತ್ತರ ಬರುತ್ತೆ ಅಂತಿಗೆಸಿ. ಇದು ಘಾತಾಂಕಗಳ ಬಗ್ಗೆ ನಾವು ಅಂತಿಗೆಸಿ. ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ ನಿಮಗೆ. ಇನ್ನೊಂದು 3 ರ ಘಾತ 4 ಇಲ್ಲಿದೆ. 3 ರ ಘಾತ 4 ಇದೆ. 3 ರ ಘಾತ 6, 3 ರ ಘಾತ 6 ಇದಕ್ಕೆ ಎಷ್ಟು ಅಂತ ಗೆಸಿ ಬರೆದು ಗೆಸಿ ನೀವು ಇಲ್ಲಿ ಕೂಡ ಉತ್ತರ ಮಾಡಿಗೆಸಿ ನನಗೆ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ಸ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನೀವು ಎಲ್ಲಿ ತಪ್ತೀರಿ, ಎಲ್ಲಿ ಕರೆಕ್ಟ್ ಆಗಿದೆ ಅಂತ ಗೆಸಿ ನನಗೆ ಗೊತ್ತಾಗುತ್ತೆ. ಈ ತರದ್ದು ಆಗಿಸಿ ಇದು ನಾವು ಈಸಿ ಆಗಿಸಿ ನಾವು ಏನ್ ಮಾಡಬಹುದು, ಇಲ್ಲಿ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಆ ಬೆಲೆ ಎಷ್ಟನ್ನ ಕಂಡುಹಿಡಲಿಕ್ಕೆ ಈ ತರದ ಆನ್ಸರ್ಗಳು ಬರ್ತದೆ ಅಂತಿಗೆಸಿ. ಇಂಗ್ಲಿಷ್ ಮೀಡಿಯಂದರಿಗೂ ಯೂಸ್ ಆಗುತ್ತೆ, ಕನ್ನಡ ಮೀಡಿಯಂದರಿಗೂ ಕೂಡ ಇದು ಯೂಸ್ ಆಗುತ್ತೆ ಅಂತಿಗೆಸಿ. ಆಮೇಲೆ ನಾನು ಹೇಳಿದೆ ನಿಮ್ಗೆ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಸೈನಿಕ ಸ್ಕೂಲ್ನಲ್ಲಿ ಯೂಸ್ ಆಗುತ್ತೆ, ಮೊರಾರ್ಜಿದರಿಗೆ ಯೂಸ್ ಆಗುತ್ತೆ, ಆಮೇಲೆ ಅರಣ್ಯ ಸಿದ್ದಲ್ಲ ಎಕ್ಸಾಮ್ ಅವ್ರಿಗೂ ಯೂಸ್ ಆಗುತ್ತೆ, ಕಿತ್ತೂರು ರಾಣಿ ಚೆನ್ನಮ್ಮ ಇದೆಲ್ಲ ಅವರಿಗೂ ಕೂಡ ಯೂಸ್ ಆಗುತ್ತೆ. ಇವೆಲ್ಲ ಎಕ್ಸಾಮ್ ಇದಲ್ಲದೆ ಅಂತಂದ್ರೆ ದೊಡ್ಡ ಲೆವೆಲ್ ಹೈಯರ್ ಲೆವೆಲ್ ಆಗಿದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರಲ್ಲ ದೊಡ್ಡವರು, SDA FDA PDO PSC ಬರೀತಾರಲ್ಲ ನಿಮಗೆ, ಅಂಥದ್ದು ಕೂಡ ಏನಾಗುತ್ತೆ ಇದು ಯೂಸ್ ಆಗುವಂಥದ್ದು. ನಿಮಗೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದರೆ ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ಪ್ರಾಬ್ಲಮ್ ನಿಮ್ಗೆ ಈಸಿಯಾಗಿ ಗೊತ್ತಾಗಿದ್ರೆ ನೀವೇನ್ ಮಾಡಿರ್ತಾರೆ ಕಾಮೆಂಟ್ ಮಾಡ್ರಿ ಅಂತ ಎಸಿ. ನೀವು ಬರೀರಿ, ನೀವು ಈಗ ನನಗೆ ಇಷ್ಟ ಆಗಿದೆ ಅಂತ ಎಸಿ ಬರೀರಿ, ಅಥವಾ ನಿಮ್ಗೆ ಏನು ಅನಿಸ್ತದ ಅದನ್ನ ಬರೀರಿ. ನೀವು ಏನ್ ಬರೆದ್ರೆ ನಾನು ಮತ್ತೆ ಮುಂದಿನ ವಿಡಿಯೋಗಳನ್ನು ನಾನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಎಸಿ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೆ ನೀವು ವಿಡಿಯೋನ ಎಲ್ಲರೂ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೆ ಮತ್ತೊಂದು ವಿಡಿಯೋ ಪಾರ್ಟ್ 3ದಲ್ಲಿ ಬರೋಣ. ಇದು ಪಾರ್ಟ್ 2. ಪಾರ್ಟ್ 1 ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿದ್ದೀನಿ ಘಾತಾಂಕಗಳ ಬಗ್ಗೆ. ಇದು ಪಾರ್ಟ್ 2 ಇದೆ. ಪಾರ್ಟ್ 3 ನೆಕ್ಸ್ಟ್ ಡೇದಲ್ಲಿ ನಾನು ಮತ್ತೆ ಪಾರ್ಟ್ 3 ಅನ್ನು ಮಾಡ್ತೀನಿ. ಯಾಕಂದ್ರೆ ಈ ಘಾತಾಂಕಗಳು ಅನ್ನುವಂಥದ್ದು ಬಹಳ ದೊಡ್ಡ ಚಾಪ್ಟರ್. ನಾವು ಸ್ಟೆಪ್ ಬೈ ಸ್ಟೆಪ್ ಕಲ್ಕೊಂತ ಹೋಗ್ಬೇಕಾಗುತ್ತೆ. ಒಂದೇ ದಿನದಲ್ಲಿ ಒಂದೇ ಕ್ಲಾಸ್ನಲ್ಲಿ ಆಗಲ್ಲ. ಸ್ವಲ್ಪ ಈಸಿ ಆಗಿ ಸ್ವಲ್ಪ ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ ಮೂಲಕ ನಾವು ಒಂದೊಂದು ಟ್ರಿಕ್ಸ್ ಅನ್ನ ನಾವು ಕಲಿಕಂತ ಪ್ರತಿದಿನ ಹೋಗೋಣ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ಮುಗಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಥ್ಯಾಂಕ್ ಯು.